27/1/2026 ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯಿರಿ, ಇಲ್ಲವೆಂದರೆ ಮಾಯೆ ದಿವಾಳಿ ಮಾಡುತ್ತದೆ. ಈ ಕಣ್ಣುಗಳು ಬಹಳ ಮೋಸ ಮಾಡಿಸುತ್ತವೆ. ಇದನ್ನು ಬಹಳ ಸಂಪಾಲನೆ ಮಾಡಿರಿ ಕಣ್ಣುಗಳನ್ನು. ಪ್ರಶ್ನೆ: ಯಾವ ಮಕ್ಕಳಿಂದ ಮಾಯೆ ಬಹಳ ವಿಕರ್ಮ ಮಾಡಿಸುತ್ತದೆ? ಯಜ್ಞದಲ್ಲಿ ವಿಘ್ನ ರೂಪ ಯಾರು? ಉತ್ತರ: ಯಾರಿಗೆ ತಮ್ಮ ಅಹಂಕಾರವಿರುವುದು ಅವರಿಂದ ಮಾಯೆ ಬಹಳ ವಿಕರ್ಮ ಮಾಡಿಸುತ್ತದೆ. ಅಂತಹ ಮಿಥ್ಯ ಅಹಂಕಾರ ಇರುವವರು ಮುರುಳಿಯನ್ನು ಸಹ ಕೇಳುವುದಿಲ್ಲ, ಓದುವುದಿಲ್ಲ. ಅಂತಹ ತಪ್ಪು ಮಾಡುವುದರಿಂದ ಮಾಯೆ ಪೆಟ್ಟು ಕೊಟ್ಟು ಬೆಲೆಹೀನರನ್ನಾಗಿ ಮಾಡುತ್ತದೆ. ಯಜ್ಞದಲ್ಲಿ ವಿಘ್ನ ರೂಪ ಯಾರೆಂದರೆ ಯಾರ ಬುದ್ಧಿಯಲ್ಲಿ ಪರಚಿಂತನೆಯ ಮಾತುಗಳು ಇರುತ್ತವೆ, ಅಲ್ಲಸಲ್ಲದ ಅಲ್ಲಿ ಇಲ್ಲಿನ ಪರಚಿಂತನೆಯ ಮಾತುಗಳು ಇರುತ್ತವೆ, ಅವರೇ ಯಜ್ಞದಲ್ಲಿ ವಿಘ್ನ ರೂಪವಾಗಿರುತ್ತಾರೆ. ಇದು ಬಹಳ ಕೆಟ್ಟ ಅಭ್ಯಾಸವಾಗಿದೆ, ಪರಚಿಂತನೆ ಮಾಡುವುದು. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಇಲ್ಲಿ ತಾವು ಮಕ್ಕಳು ಈ ವಿಚಾರದಿಂದ ಅವಶ್ಯವಾಗಿ ಕುಳಿತುಕೊಳ್ಳಬೇಕು. ಇವರು ತಂದೆಯೂ ಆಗಿದ್ದಾರೆ, ಶಿಕ್ಷಕರು ಆಗಿದ್ದಾರೆ, ಸುಪ್ರೀಂ ಗುರುವೂ ಆಗಿದ್ದಾರೆ. ಮತ್ತು ಇದು ಸಹ ಅನುಭವ ಮಾಡುತ್ತೀರಾ, ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗಿ ಪವಿತ್ರ ಧಾಮದಲ್ಲಿ ತಲುಪುತ್ತೇವೆ. ತಂದೆ ತಿಳಿಸುತ್ತಾರೆ, ಪವಿತ್ರ ಧಾಮದಿಂದಲೇ ತಾವು ಕೆಳಗೆ ಬಂದಿದ್ದೀರಾ. ಮೊದಲು ತಾವು ಸತೋ ಪ್ರಧಾನರಾಗಿದ್ದೀರಿ, ಅನಂತರ ಸತ್ತೋ ರಜೋ ತಮೋನಲ್ಲಿ ಬಂದಿದ್ದೀರಾ. ಈಗ ತಿಳಿದುಕೊಂಡಿದ್ದೀರಾ ನಾವು ಕೆಳಗೆ ಬಿದ್ದಿದ್ದೇವೆ. ಬಲೆ ತಾವು ಸಂಗಮ ಯುಗದಲ್ಲಿದ್ದೀರಾ, ಆದರೆ ಜ್ಞಾನದಿಂದ ತಾವು ಇದನ್ನು ತಿಳಿದುಕೊಂಡಿದ್ದೀರಾ, ನಾವು ಭಿನ್ನವಾಗಿದ್ದೇವೆ. ಒಂದು ವೇಳೆ ನಾವು ಶಿವತಂದೆಯ ನೆನಪಿನಲ್ಲಿ ಇದ್ದಿದ್ದೇ ಆದರೆ ಶಿವಾಲಯ ದೂರವಿಲ್ಲ. ಶಿವತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಶಿವಾಲಯ ಬಹಳ ದೂರವಿದೆ. ಶಿಕ್ಷೆಗಳನ್ನು ಅನುಭವ ಮಾಡಬೇಕಾಗತ್ತೆ ಅಲ್ವಾ? ಅಂದಾಗ ಬಹಳ ದೂರವಾಗ್ತೀರಂದರೆ ಸತ್ಯಯುಗದ ರಾಜಧಾನಿಯಲ್ಲಿ ಕಡಿಮೆ ಪದವಿ ಸಿಗತ್ತೆ. ತಂದೆ ಮಕ್ಕಳಿಗೆ ಯಾವುದೇ ಜಾಸ್ತಿ ಕಷ್ಟವನ್ನು ಕೊಡುವುದಿಲ್ಲ. ಒಂದಂತೂ ಬಾರಿಗೂ ಹೇಳುತ್ತಾರೆ, ಮನಸ ವಾಚ ಕರ್ಮಣ ಪವಿತ್ರರಾಗಬೇಕು. ಈ ನೇತ್ರಗಳು ಬಹಳ ಮೋಸ ಮಾಡಿಸುತ್ತವೆ, ಬಹಳ ಸಂಪಾಲನೆ ಮಾಡಿಕೊಂಡು ನಡೆಯಬೇಕಾಗುವುದು. ಬಾಬಾ ತಿಳಿಸುತ್ತಾರೆ, ಧ್ಯಾನ ಮತ್ತು ಯೋಗ ಬಿಲ್ಕುಲ್ ಬೇರೆಯಾಗಿದೆ. ಯೋಗ ಎಂದರೆ ಅರ್ಥ ನೆನಪು. ಕಣ್ಣುಗಳು ತೆರೆದಿದ್ದು ನೆನಪು ಮಾಡಬೇಕು. ಧ್ಯಾನಕ್ಕೆ ಯೋಗ ಎಂದು ಹೇಳಲಾಗುವುದಿಲ್ಲ. ಧ್ಯಾನದಲ್ಲಿ ಹೋದಾಗ ಅಂತಹವರಿಗೆ ಜ್ಞಾನ ಯೋಗ ಇರುವುದಿಲ್ಲ. ಯಾವಾಗ ಧ್ಯಾನದಲ್ಲಿ ಹೋಗ್ತಾರೆ ಅವರಿಗೆ ಜ್ಞಾನನೂ ಇರಲ್ಲ, ಯೋಗನೂ ಇರೋದಿಲ್ಲ. ಧ್ಯಾನದಲ್ಲಿ ಹೋಗುವಂತಹವರ ಮೇಲೆ ಮಾಯೆಯೂ ಸಹ ಬಹಳ ಘರ್ಷಣೆ ಮಾಡುತ್ತದೆ. ಆದ್ದರಿಂದ ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುವುದು. ತಂದೆಯ ನಿಯಮಗಳನ್ನು ಬಾಬಾರವರನ್ನು ನಿಯಮಬದ್ಧವಾಗಿ ನೆನಪು ಮಾಡಬೇಕು. ನಿಯಮಗಳಿಗೆ ವಿರುದ್ಧವಾದ ಯಾವುದೇ ಕೆಲಸ ಮಾಡಿದರೆ ಏಕದಂ ಮಾಯೆ ಬೀಳಿಸುತ್ತದೆ. ಧ್ಯಾನದ ಇಚ್ಛೆಯನ್ನು ಎಂದಿಗೂ ಇಟ್ಟುಕೊಳ್ಳಬಾರದು. ಇಚ್ಛಾ ಮಾತ್ರ ಅವಿದ್ಯ. ತಾವು ಯಾವುದೇ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. ತಂದೆ ತಮ್ಮ ಎಲ್ಲ ಮನೋಕಾಮನೆಗಳನ್ನು ತಾವು ಬೇಡದೆಯೇ ಪೂರ್ಣ ಮಾಡುತ್ತಾರೆ. ಒಂದು ವೇಳೆ ಬಾಬಾರವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಉಲ್ಟಾ ಮಾರ್ಗವನ್ನು ಹಿಡಿದರೆ ಸ್ವರ್ಗದಲ್ಲಿ ಹೋಗುವುದಕ್ಕೆ ಬದಲಾಗಿ ನರಕದಲ್ಲಿ ಬಿದ್ದು ಬಿಡುತ್ತೀರಾ. ಗಾಯನವೂ ಇದೆ, ಗಜನನ್ನ ಗ್ರಾಹ ತಿಂದಿತೆಂದು, ಅಂದರೆ ಆನೆಯನ್ನು ಸಣ್ಣ ಇರುವೆ ಬೀಳಿಸಿತೆಂದು. ಅನೇಕರಿಗೆ ಜ್ಞಾನ ಕೊಡುವವರು, ಭೋಗ ಇಡುವವರು ಇಂದು ಇಲ್ಲ. ಏಕೆಂದರೆ ಅಭಿಮಾನ ಬಂತು ಅಂದರೆ ಅಂತಹವರು ಎಂದಿಗೂ ಸಹ ಯಜ್ಞದಲ್ಲಿ ನಿಲ್ಲಲಿಕ್ಕಾಗಲ್ಲ. ಏಕೆಂದರೆ ನಿಯಮಗಳ ಉಲ್ಲಂಘನೆ ಮಾಡ್ತಾರೆ ಅಲ್ವಾ? ಅಂದಾಗ ಪೂರ್ತಿ ಮಾಯಾವಿ ಆಗುತ್ತಾರೆ. ಡಿ ಆಗ್ತಾ ದೇವತೆಗಳಾಗುತ್ತಾ ಡೆವಿಲ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಈ ಮಾರ್ಗದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ತಮ್ಮ ಮೇಲೆ ತಾವು ನಿಯಂತ್ರಣ ಇಟ್ಟುಕೊಳ್ಳಬೇಕು. ತಂದೆಯಂತೂ ಮಕ್ಕಳಿಗೆ ಎಚ್ಚರಿಕೆ ಕೊಡುತ್ತಿರುತ್ತಾರೆ, ಶ್ರೀಮತದ ಉಲ್ಲಂಘನೆ ಮಾಡಬಾರದು. ಆಸುರಿ ಮತದಂತೆ ನಡೆಯುವುದರಿಂದ ತಮ್ಮ ಇಳಿಯುವ ಕಲೆ ಪ್ರಾರಂಭವಾಗುವುದು.
ಎಲ್ಲಿದ್ದವರು ಎಲ್ಲಿ ತಲುಪುತ್ತೀರಾ? ಏಕ್ದಮ್ ಕೆಳಗೆ ಬರುತ್ತೀರಾ? ಈಗಲೂ ಸಹ ಶ್ರೀಮತದಂತೆ ನಡೆಯುವುದಿಲ್ಲ, ಕೇರ್ಲೆಸ್ ಮಾಡಿದ್ದೀರಾ ಎಂದರೆ ಪದವಿ ಭ್ರಷ್ಟವಾಗುವುದು. ಬಾಬಾರವರು ನಿನ್ನೆಯೂ ಸಹ ತಿಳಿಸಿದ್ದರು, ಏನೆಲ್ಲ ಶ್ರೀಮತದ ಆಧಾರವಾಗಿ ನಡೆಯಲಿದೆ. ಸೊ ಶ್ರೀಮತ ಬಿಟ್ಟು ಮಾಡಿದರೆ ಬಹಳ ಡಿಸ್ಸರ್ವಿಸ್ ಮಾಡುತ್ತೀರಾ. ಬಾಬನ ಶ್ರೀಮತದಂತೆ ಮಾಡಲಿಲ್ಲವೆಂದರೆ ಡಿಸ್ಸರ್ವಿಸ್ ಆಗುವುದು. ಶ್ರೀಮತ ಇಲ್ಲದೆ ಮಾಡಿದರೆ ಬೀಳುತ್ತಲೇ ಹೋಗುತ್ತೀರಾ. ಬಾಬರವರು ಪ್ರಾರಂಭದಿಂದ ಮಾತೆಯರನ್ನು ನಿಮಿತ್ತ ಇಟ್ಟಿದ್ದಾರೆ. ಏಕೆಂದರೆ ಕಲಶವೂ ಸಹ ಮಾತೆಯರಿಗೆ ಸಿಗುವುದು. ಒಂದೇ ಮಾತರಂ ಗಾಯನವಾಗಿದೆ. ಬಾಬರವರು ಸಹ ಮಾತೆಯರ ಕಮಿಟಿ ಮಾಡಿದರು. ಬ್ರಹ್ಮ ಬಾಬಾ ಯಾವಾಗ ಶಿವ ತಂದೆಯ ಪ್ರವೇಶ ಆಯಿತು, ಮಾತೆಯರ ಕಮಿಟಿ ಮಾಡಿದ್ರು. ಅವರಿಗೆ ಎಲ್ಲವನ್ನ ಅರ್ಪಣೆ ಮಾಡಿದರು. ಮಕ್ಕಳು ವಿಶ್ವಾಸ ಪಾತ್ರರಾಗಿದ್ದರು. ಅಂದರೆ ಹೆಣ್ಮಕ್ಕಳು ವಿಶ್ವಾಸ ಪಾತ್ರರಾಗಿರುತ್ತಾರೆ. ಪುರುಷರು ಬಹಳಷ್ಟು ಆಗುತ್ತಾರೆ, ಅಂದರೆ ಎಲ್ಲ ನಷ್ಟ ಮಾಡುತ್ತಾರೆ. ಬಾಬರವರು ಕಲಶವನ್ನು ಮಾತೆಯರ ಮೇಲೆ ಇಡುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಮಾತೆಯರು ಕೂಡ ಕೆಲವರು ದಿವಾಳಿ ಮಾಡ್ತಾರೆ, ದಿವಾಳಿ ಆಗ್ತಾರೆ. ಇಲ್ಲಿ ಅಣ್ಣ ಅಕ್ಕ ಅನ್ನುವಂತಹ ಮಾತಿಲ್ಲ, ಪುರುಷಾರ್ಥದ ಮೇಲೆ ಆಧಾರಿತವಾಗಿರುವುದು. ಪದಮ ಭಾಗ್ಯಶಾಲಿಗಳು ಯಾರಾಗುವವರಿರುತ್ತಾರೆ ಅವರು ಸಹ ಮಾಯೆಗೆ ಸೋತು ದಿವಾಳಿಯಾಗುತ್ತಾರೆ. ಇದರಲ್ಲಿ ಸ್ತ್ರೀ ಪುರುಷ ಇಬ್ಬರೂ ದಿವಾಳಿ ಆಗುತ್ತಾರೆ. ಅದರಲ್ಲಿ ಕೇವಲ ಪುರುಷರು ದಿವಾಳಿ ಆಗುತ್ತಾರೆ. ಇಲ್ಲಂತೂ ನೋಡಿ ಎಷ್ಟು ಸೋತು ಹೊರಟೋಗುತ್ತಾರೆ, ಮಾಯಿಗೆ ಸೋಲುತ್ತಾರೆ. ಅಂದರೆ ದಿವಾಳಿ ಆದರು ಅಂತ ಅರ್ಥ ಅಲ್ವಾ? ತಂದೆ ಕುಳಿತು ತಿಳಿಸುತ್ತಾರೆ, ಭಾರತವಾಸಿಗಳು ಪೂರ್ತಿ ದಿವಾಳಿಯಾಗಿದ್ದಾರೆ. ಮಾಯೆ ಎಷ್ಟು ಜಬರ್ದಸ್ತಿದೆ, ತಿಳಿದುಕೊಳ್ಳುವುದೇ ಇಲ್ಲ ನಾವೇನಾಗಿದ್ದೇವೆಂದು. ಎಲ್ಲಿಂದ ಎಲ್ಲಿ ಏಕದಮ್ ಕೆಳಗೆ ಬಂದು ಬೀಳುತ್ತಾರೆ. ಇಲ್ಲಿಯೂ ಕೂಡ ಶ್ರೇಷ್ಠರಾಗುತ್ತಾ ಶ್ರೀಮತವನ್ನು ಮರೆತು ತಮ್ಮ ಮತದಂತೆ ನಡೆದರೆ ದಿವಾಳಿ ಆಗುತ್ತಾರೆ, ಬಿದ್ದು ಹೋಗುತ್ತಾರೆ. ಮತ್ತೆ ಹೇಳಿ ಅವರ ಗತಿ ಏನಾಗುವುದು? ಅವರಂತೂ ದಿವಾಳಿ ಆಗ್ತಾರೆ. ಮತ್ತು 5 ವರ್ಷ 7 ವರ್ಷದ ನಂತರ ಮತ್ತೆ ನಿಂತ್ಕೊಂಡ್ಬಿಡ್ತಾರೆ. ಮತ್ತೆ ಎಷ್ಟೆಲ್ಲ ನಷ್ಟ ಆಗಿತ್ತು ಅಷ್ಟು ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಂತೂ 84 ಜನ್ಮಗಳಿಗಾಗಿ ದಿವಾಳಿ ಆಗುತ್ತಾರೆ. ಮತ್ತೆ ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ, ದಿವಾಳಿ ಆಗ್ತಿರ್ತಾರೆ. ಎಷ್ಟೆಲ್ಲ ಮಹಾರಥಿಗಳು ಅನೇಕರನ್ನು ಎತ್ತುತ್ತಾ ಇದ್ರು, ಅಂತಹವರು ಸಹ ಮಾಯೆಗೆ ವಶ ಆದರೆ, ಶ್ರೀಮತವನ್ನು ಬಿಟ್ಟರೆ, ಮನ್ಮತದಂತೆ ನಡೆದ್ರೆ ಅವರು ಉಳ್ಕೊಳ್ಳೋದಿಲ್ಲ. ಇವತ್ತಿಲ್ಲ ಅಂತಹ ಮನ್ಮತದಂತೆ ನಡೆಯುವವರು ದಿವಾಳಿಯಲ್ಲಿದ್ದಾರೆ. ಇಲ್ಲಿ ಶ್ರೇಷ್ಠ ಪದವಿಯಂತೂ ಬಹಳ ಇದೆ. ಆದರೆ ಎಚ್ಚರಿಕೆಯಿಂದ ಇರಲಿಲ್ಲವೆಂದರೆ ಮೇಲಿಂದ ಒಮ್ಮೆಲೆ ಕೆಳಗೆ ಬೀಳುತ್ತಾರೆ, ಮಾಯೆ ನುಂಗುತ್ತದೆ. ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ತಮ್ಮ ಮತದಂತೆ ಕಮಿಟಿಗಳನ್ನು ಮಾಡಿಕೊಳ್ಳುವುದು ಏನಿದೆ ಅದರಲ್ಲಿ, ಅಂತಹ ಕಮಿಟಿಗಳನ್ನು ಮಾಡಿಕೊಳ್ಳಬಾರದು. ಏನೂ ಇಲ್ಲ ಅಂತಾರೆ ಬಾಬಾ. ತಮ್ಮ ಮತದಂತೆ ತಾವೇ ಗ್ರೂಪ್ಸ್ ಮಾಡಿಕೊಳ್ಳುವಂಥದ್ದು, ಕಮಿಟಿ ಮಾಡಿಕೊಳ್ಳುವಂಥದ್ದು ಮಾಡಬಾರದು. ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಿರಿ, ಅದರಿಂದ ಸತೋಪ್ರಧಾನ ಆಗುತ್ತೀರಾ. ತಂದೆಗೆ ಮಕ್ಕಳಾಗಿ ತಂದೆಯ ಜೊತೆ ಯೋಗ ಜೋಡಿಸಲಿಲ್ಲ, ಶ್ರೀಮತದ ಉಲ್ಲಂಘನೆ ಮಾಡುತ್ತಿದ್ದೀರಾ ಎಂದರೆ ಏಕದಮ್ ಬಿದ್ದು ಹೋಗುತ್ತೀರಾ. ಕನೆಕ್ಷನ್ನೇ ಮುರಿದು ಹೋಗುವುದು, ಲಿಂಕು ಮುರಿದು ಹೋಗುವುದು. ಲಿಂಕು ಮುರಿಯುತ್ತೆಂದರೆ ಚೆಕ್ ಮಾಡಿಕೊಳ್ಳಬೇಕು. ಮಾಯೆ ನಮ್ಮನ್ನು ಇಷ್ಟು ಬೇಜಾರು ಯಾಕೆ ಮಾಡಿಸುತ್ತಿದೆ, ಯಾಕೆ ಇಷ್ಟು ಬೀಳಿಸುತ್ತಿದೆ? ಪ್ರಯತ್ನ ಪಟ್ಟು ತಂದೆಯ ಜೊತೆ ಸಂಬಂಧವನ್ನು ಜೋಡಿಸಬೇಕು. ಇಲ್ಲವೆಂದರೆ ಬ್ಯಾಟರಿ ಚಾರ್ಜ್ ಹೇಗಾಗತ್ತೆ? ವಿಕರ್ಮಗಳನ್ನು ಮಾಡುವುದರಿಂದ ಬ್ಯಾಟರಿ ಡಿಸ್ಚಾರ್ಜ್ ಆಗುವುದು. ಶ್ರೇಷ್ಠರಾಗುತ್ತಾ ಕೆಳಗೆ ಬೀಳುತ್ತಾರೆ. ತಮಗೆ ಗೊತ್ತಿದೆ ಅಂತಹವರು ಕೆಲವರು ಇದ್ದಾರೆ. ಶುರುವಿನಲ್ಲಿ ಎಷ್ಟೊಂದು ಜನ ಬಂದು ಬಾಬರವರಿಗೆ ಮಕ್ಕಳಾದರು, ಬಟ್ಟಿಯಲ್ಲಿ ಬಂದರು, ಮತ್ತು ಎಲ್ಲಿದ್ದಾರೆ ಇವತ್ತು? ಬಿದ್ದು ಹೋದರು. ಏಕೆಂದರೆ ಹಳೆಯ ಪ್ರಪಂಚದ ನೆನಪು ಬಂತು. ಈಗ ಬಾಬಾ ಹೇಳುತ್ತಾರೆ, ನಾನು ನಿಮಗೆ ಬೇಹದ್ದಿನ ವೈರಾಗ್ಯ ಕೊಡಿಸುತ್ತಿದ್ದೇನೆ. ಈ ಹಳೆಯ ಪತಿತ ಪ್ರಪಂಚದ ಜೊತೆ ಮನಸ್ಸನ್ನು ತೊಡಗಿಸಬಾರದು. ಸ್ವರ್ಗದ ಜೊತೆ ಮನಸ್ಸನ್ನು ತೊಡಗಿಸಿರಿ, ಇದರಲ್ಲಿ ಪರಿಶ್ರಮವಿದೆ. ಒಂದು ವೇಳೆ ಈ ಲಕ್ಷ್ಮೀನಾರಾಯಣ ಆಗಲು ಬಯಸುತ್ತೀರಾ ಅಂದರೆ ಪರಿಶ್ರಮ ಮಾಡಬೇಕು. ಬುದ್ಧಿಯೋಗ ಒಬ್ಬ ತಂದೆಯ ಜೊತೆ ಜೋಡಿಸಬೇಕು. ಹಳೆಯ ಪ್ರಪಂಚದ ಜೊತೆ ವೈರಾಗ್ಯ ಬರಬೇಕು. ಒಳ್ಳೆಯದು.
ಹಳೆಯ ಪ್ರಪಂಚವನ್ನು ಮರೆತಿದ್ದೀರಾ ಅಂದರೆ ಸರಿ ಅಲ್ವಾ? ಇದೂ ಒಳ್ಳೆಯದೇ ಅಲ್ವಾ? ಸೊ ನೆನಪು ಯಾರ್ದಿರುತ್ತೆ? ಶಾಂತಿಧಾಮ ಸುಖಧಾಮದ ನೆನಪಿರುತ್ತೆ. ಹಳೆಯ ಪ್ರಪಂಚ ಮರೆತರೆ ಬಾಬರೂರನ್ನ ನೆನಪು ಮಾಡ್ತೀರಾ, ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡುತ್ತೀರಾ. ಎಷ್ಟು ಸಾಧ್ಯವೋ ಅಷ್ಟು ಎದ್ದೊಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿರಿ. ಬೇಹದ್ದಿನ ಸುಖದ ಸ್ವರ್ಗವನ್ನು ನೆನಪು ಮಾಡಿರಿ. ಇದಂತೂ ಬಿಲ್ಕುಲ್ ಸಹಜವಾಗಿದೆ. ಒಂದು ವೇಳೆ ಈ ಎರಡು ಆಶೆಗಳಿಂದ ಉಲ್ಟಾ ನಡೆದರೆ ಪದವಿ ಭ್ರಷ್ಟವಾಗುವುದು. ತಾವು ಇಲ್ಲಿ ಬಂದಿದ್ದೀರಾ ನರನಿಂದ ನಾರಾಯಣ ಆಗಲು. ಎಲ್ಲರಿಗೂ ಹೇಳುತ್ತೀರಾ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಬೇಕು, ಏಕೆಂದರೆ ರಿಟರ್ನ್ ಜರ್ನಿ ಆಗುತ್ತೆ. ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದು ಎಂದರೆ ಅರ್ಥ ನರಕದಿಂದ ಸ್ವರ್ಗ ಮತ್ತು ಸ್ವರ್ಗದಿಂದ ನರಕವಾಗುವುದು. ಈ ಚಕ್ರ ಸುತ್ತುತ್ತಲೇ ಇರುವುದು. ತಂದೆ ಹೇಳುತ್ತಾರೆ, ಇಲ್ಲಿ ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತುಕೊಳ್ಳಿ. ಈ ನೆನಪಿನಲ್ಲಿ ಇರಿ. ನಾವೆಷ್ಟು ಬಾರಿ ಚಕ್ರ ಸುತ್ತಿದ್ದೇವೆ, ನಾವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ಈಗ ಪುನಃ ದೇವತೆಗಳಾಗುತ್ತೇವೆ. ಪ್ರಪಂಚದಲ್ಲಿ ಯಾರೂ ಸಹ ಈ ರಹಸ್ಯವನ್ನು ತಿಳಿದುಕೊಂಡಿಲ್ಲ. ಈ ಜ್ಞಾನ ದೇವತೆಗಳಿಗೂ ಸಹ ಹೇಳಬೇಕಾಗಿಲ್ಲ. ಅವರಂತೂ ಇರುವುದೇ ಪವಿತ್ರರು, ಅವರಲ್ಲಿ ಜ್ಞಾನವಿಲ್ಲ. ಈ ಶಂಕು ಹೇಗೆ ನುಡಿಸಬೇಕು ಎಂಬುದು ಅಂದರೆ ಅವರು ಸಂಪನ್ನರಿದ್ದಾರೆ, ಅವರಿಗೆ ಜ್ಞಾನದ ಅವಶ್ಯಕತೆ ಇಲ್ಲ, ಪವಿತ್ರರಿದ್ದಾರೆ. ಆದ್ದರಿಂದ ಅವರಿಗೆ ಗುರುತನ್ನು ತೋರಿಸುವ ಅವಶ್ಯಕತೆ ಇಲ್ಲ. ಗುರುತು ಯಾವಾಗ ಇರುತ್ತೆ? ಯಾವಾಗ ಇಬ್ಬರೂ ಒಟ್ಟಿಗೆ ಚತುರ್ಭುಜ ಆಗಿರುತ್ತಾರೆ. ನಿಮಗೂ ಸಹ ಕೊಡಲಾಗುವುದಿಲ್ಲ ಈ ಗುರುತುಗಳೆಲ್ಲ, ಶಂಕು ಚಕ್ರ ಗದೆ ಪುಷ್ಪ ಎಲ್ಲ. ಏಕೆಂದರೆ ತಾವು ಇವತ್ತು ದೇವತೆಗಳಾಗಿದ್ದೀರಾ, ನಾಳೆ ಮತ್ತೆ ಕೆಳಗೆ ಬಿದ್ದು ಹೋಗುತ್ತೀರಾ ಅಂದರೆ ಇದೆಲ್ಲ ವ್ಯರ್ಥವಾಗತ್ತೆ. ಮಾಯೆ ಬೀಳಿಸುತ್ತೆ ಅಲ್ವಾ? ಬಾಬಾ ದೇವತೆಗಳನ್ನಾಗಿ ಮಾಡುತ್ತಾರೆ, ಮಾಯೆ ಡೆವಿಲನ್ನಾಗಿ ಮಾಡುತ್ತದೆ. ಅನೇಕ ಪ್ರಕಾರದಿಂದ ಮಾಯೆ ಪರೀಕ್ಷೆ ತೆಗೆದುಕೊಳ್ಳುತ್ತದೆ. ಯಾವಾಗ ತಂದೆ ತಿಳಿಸುತ್ತಾರೆ ಆಗ ಗೊತ್ತಾಗತ್ತೆ ಸತ್ಯವಾಗಿಯೂ ನಮ್ಮ ಸ್ಥಿತಿ ಬಿದ್ದು ಹೋಗಿದೆ ಎಂದು. ಎಷ್ಟೊಂದು ಜನ ಪಾಪ ತಮ್ಮೆಲ್ಲವನ್ನ ಶುಭಾಬ್ರವರ ಖಜಾನೆಯಲ್ಲಿ ಜಮಾ ಮಾಡುತ್ತಾರೆ, ಮತ್ತೆಯೂ ಸಹ ಕೆಲವೊಮ್ಮೆ ಮಾಯೆಯ ಜೊತೆ ಸೋಲುತ್ತಾರೆ. ಶಿವ ತಂದೆಗೆ ಮಕ್ಕಳಾಗ್ತಾರೆ, ಮತ್ತೆ ಯಾಕೆ ಮರ್ತೋಗ್ಬೇಕು? ಬಾಬ್ರವರಿಗೆ ಮಕ್ಕಳಾದ ಮೇಲೆ ಮರೆಯೋದು ಯಾಕೆ? ಇದರಲ್ಲಿ ಯೋಗದ ಯಾತ್ರೆ ಮುಖ್ಯವಾಗಿದೆ. ಯೋಗದಿಂದಲೇ ಪವಿತ್ರರಾಗಬೇಕು. ಜ್ಞಾನದ ಜೊತೆ ಜೊತೆ ಪವಿತ್ರತೆಯೂ ಬೇಕು. ತಾವು ಕರೆಯುತ್ತೀರಾ, ಬಾಬಾ ತಾವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು. ನಾವು ಸ್ವರ್ಗದಲ್ಲಿ ಹೋಗಬೇಕು. ನೆನಪಿನ ಯಾತ್ರೆ ಇರುವುದೇ ಪಾವನರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಲು. ಯಾರು ಹೋಗುತ್ತಾರೆ ಅವರು ಒಂದಲ್ಲ ಒಂದು ರೀತಿಯ ಜ್ಞಾನವನ್ನು ಕೇಳಿರುತ್ತಾರೆ ಅಲ್ವ, ಯಾರು ಬಿಟ್ಟು ಹೋಗ್ಬಿಡ್ತಾರೆ ಮಧ್ಯದಲ್ಲಿ. ಹಾಗಾಗಿ ಶಿವಾಲಯದಲ್ಲಿ ಅವಶ್ಯವಾಗಿ ಬರುತ್ತಾರೆ. ಪದವಿ ಬಲೆ ಎಂಥದ್ದೇ ಪಡೆದುಕೊಳ್ಳಬಹುದು, ಆದರೆ ಬರ್ತಾರೆ ಅವಶ್ಯವಾಗಿ. ಒಂದು ಬಾರಿಯೂ ಸಹ ನೆನಪು ಮಾಡಿಕೊಂಡರೆಂದರೆ ಸ್ವರ್ಗದಲ್ಲಿ ಬರುತ್ತಾರೆ. ಬಾಕಿ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ಸ್ವರ್ಗದ ಹೆಸರನ್ನು ಕೇಳಿ ಖುಷಿ ಆಗಬಾರದು. ಫೇಲ್ ಆಗಿ ಪಾಯಿ ಪೈಸೆಯ ಪದವಿಯನ್ನು ಪಡೆದುಕೊಂಡರೆ ಅದರಲ್ಲಿ ಖುಷಿ ಪಡಬಾರ್ದಲ್ವಾ? ಬಲೆ ಸ್ವರ್ಗನೇ ಇರಬಹುದು, ಆದರೆ ಪದವಿಗಳಂತೂ ಬಹಳಷ್ಟು ಇವೆ ಅಲ್ವಾ? ಫೀಲಿಂಗ್ಸ್ ಅಂತೂ ಬರುತ್ತೆ ಅಲ್ವಾ? ನಾನು ನೌಕರರಾಗಿದ್ದೇನೆ, ಕಾರ್ಮಿಕ ಆಗಿದ್ದೇನೆ, ಅಂದರೆ ಇಂತಿಂತಹ ಕೆಲಸ ಮಾಡುತ್ತೇನೆ ಎಂದು. ರಾಜ ಪದವಿ ಪಡೀಲಿಕ್ಕೆ ಪುರುಷಾರ್ಥ ಮಾಡಬೇಕು. ಅಂತಿಮದಲ್ಲಿ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು. ನಾವೇನಾಗುತ್ತೇವೆ, ನಮ್ಮಿಂದ ಯಾವ ವಿಕರ್ಮವಾಯಿತು, ಈ ರೀತಿ ಪರಿಸ್ಥಿತಿ ಆಯಿತೆಂದು. ನಾನು ಮಹಾರಾಣಿ ಯಾಕೆ ಆಗಲಿಲ್ಲ, ಮಹಾರಾಜ ಯಾಕೆ ಆಗಲಿಲ್ಲ? ಹೆಜ್ಜೆ ಹೆಜ್ಜೆಯಲ್ಲೂ ಎಚ್ಚರಿಕೆಯಿಂದ ನಡೆಯುವುದರಿಂದ ತಾವು ಪದಂಪತಿಗಳಾಗುತ್ತೀರಾ. ಎಚ್ಚರಿಕೆ ಇಲ್ಲವೆಂದರೆ ಪದಂಪತಿ ಆಗುವುದಿಲ್ಲ. ಮಂದಿರಗಳಲ್ಲಿ ದೇವತೆಗಳಿಗೆ ಪದಂಪತಿಯ ಗುರುತನ್ನು ತೋರಿಸುತ್ತಾರೆ. ವ್ಯತ್ಯಾಸವನ್ನಂತೂ ತಿಳ್ಕೊಳ್ಬಹುದಲ್ವಾ? ದರ್ಜೆಯ ವ್ಯತ್ಯಾಸ ತುಂಬ ಇರುತ್ತೆ, ಪದವಿಗಳ ಅಂತರವಿರುತ್ತೆ. ಈಗಲೂ ಕೂಡ ನೋಡಿ ಎಷ್ಟೊಂದು ಪದವಿಗಳಿವೆ, ಎಷ್ಟು ಟಾಟ್ ಇರುತ್ತೆ, ಅಂದರೆ ಆಡಂಬರ ಇರುತ್ತೆ. ಇರೋದಂತೂ ಅಲ್ಪ ಕಾಲದ ಸುಖ. ಈಗ ತಂದೆ ಹೇಳ್ತಾರೆ ಶ್ರೇಷ್ಠ ಪದವಿ ಪಡಿಬೇಕು, ಅದಕ್ಕಾಗಿ ಕೈ ಎತ್ತುತ್ತೀರಾ ಅಂದಾಗ ಅಷ್ಟು ಪುರುಷಾರ್ಥನೂ ಮಾಡಬೇಕು ಅಲ್ವಾ? ಕೈ ಎತ್ತುವಂತಹವರೇ ಸ್ವಯಂ ಸಮಾಪ್ತಿ ಆಗುತ್ತಾರೆ.
ಹೇಳ್ತಾರೆ, ನಾವು ದೇವತೆಗಳಾಗುವಂತಹವರಿದ್ದೆವು, ಪುರುಷಾರ್ಥ ಮಾಡ್ತಾ ಸಮಾಪ್ತಿಯಾಗ್ಬಿಟ್ವಿ. ಕೈ ಎತ್ತೋದು ಸಹಜ, ಅನೇಕರಿಗೆ ತಿಳಿಸುವುದು ಸಹಜ. ಮಹಾರಥಿ ಅಂತ ತಿಳ್ಕೊಂಡಿರ್ತಾರೆ, ಅಂತಹವರು ಕೂಡ ಮಾಯ ಆಗಿಬಿಡ್ತಾರೆ. ಅನ್ಯರ ಕಲ್ಯಾಣ ಮಾಡಿ ಸ್ವಯಂ ತಮ್ಮ ಅಕಲ್ಯಾಣ ಮಾಡಿಕೊಂಡು ಕುಳಿತುಕೊಳ್ತಾರೆ. ಅದಕ್ಕಾಗಿ ತಂದೆ ತಿಳಿಸುತ್ತಾರೆ, ಎಚ್ಚರಿಕೆಯಿಂದ ಇರಿ. ಅಂತರ್ಮುಖಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕು. ಯಾವ ರೀತಿಯಿಂದ ಆದರೂ ಆಗಲಿ ಮಾಡಬೇಕು. ಯಾವ ರೀತಿ ಮಾಡಬೇಕು? ಯಾವ ಪ್ರಕಾರದಿಂದ? ಬಾಬಾ ನಮ್ಮ ತಂದೆಯೂ ಇದ್ದಾರೆ, ಶಿಕ್ಷಕರು ಇದ್ದಾರೆ, ಸದ್ಗುರುವೂ ಆಗಿದ್ದಾರೆ. ನಾವು ಹೋಗುತ್ತಿದ್ದೇವೆ ನಮ್ಮ ಮಧುರ ಮನೆಗೆ. ಈ ಎಲ್ಲ ಜ್ಞಾನ ಆಂತರಿಕದಲ್ಲಿ ಇರಬೇಕು. ತಂದೆಯಲ್ಲಿ ಜ್ಞಾನ ಮತ್ತು ಯೋಗ ಎರಡೂ ಇದೆ, ನಿಮ್ಮಲ್ಲಿಯೂ ಸಹ ಇರಬೇಕು. ತಮಗೆ ಗೊತ್ತಿದೆ ಶಿವ ತಂದೆ ಓದಿಸುತ್ತಿದ್ದಾರೆ ಅಂದಾಗ ಜ್ಞಾನವೂ ಆಯಿತು, ಯೋಗವೂ ಆಯಿತು. ಜ್ಞಾನ ಮತ್ತು ಯೋಗ ಎರಡೂ ಒಟ್ಟಿಗೆ ನಡೆಯಬೇಕು. ಈ ರೀತಿ ಅಲ್ಲ, ಯೋಗದಲ್ಲಿ ಕುಳಿತು ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಜ್ಞಾನವನ್ನು ಮರೆಯಿರಿ ಎಂದಲ್ಲ. ತಂದೆ ಯೋಗ ಕಲಿಸುತ್ತಾರೆ ಅಂದಾಗ ಜ್ಞಾನ ಮರ್ತೋಗುತ್ತೇನು? ಇಲ್ಲ, ಪೂರ್ತಿ ಜ್ಞಾನ ಬಾಬರೂರಲ್ಲಿ ಇರುತ್ತೆ. ತಾವು ಮಕ್ಕಳಲ್ಲಿ ಈ ಜ್ಞಾನ ಇರಬೇಕು, ಓದಬೇಕು. ಹೇಗೆ ಕರ್ಮ ನಾನು ಮಾಡ್ತೇನೆ, ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ. ನಾನು ಮುರಳಿ ಕೇಳಲಿಲ್ಲ ಅಥವಾ ಓದಲಿಲ್ಲವೆಂದರೆ ಬೇರೆಯವರು ಸಹ ಕೇಳುವುದಿಲ್ಲ, ಓದುವುದಿಲ್ಲ. ನಾನು ಹೇಗೆ ದುರ್ಗತಿಯನ್ನು ಹೊಂದುತ್ತೇನೆ, ಅನ್ಯರೂ ಸಹ ದುರ್ಗತಿ ಹೊಂದುತ್ತಾರೆ. ನಾನು ನಿಮಿತ್ತವಾಗುತ್ತೇನೆ ಬೇರೆಯವರನ್ನು ಬೀಳಿಸಲು. ಇದು ಪ್ರತಿಯೊಬ್ಬರೂ ವ್ಯಕ್ತಿಗತವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮನ್ನು ನೋಡಿ ಅನೇಕರು ಮಾಡುತ್ತಾರೆ. ಕೆಲವು ಮಕ್ಕಳು ಮುರುಳಿನೇ ಕೇಳೋದಿಲ್ಲ, ಓದೋದಿಲ್ಲ, ಮಿಥ್ಯ ಅಹಂಕಾರದಲ್ಲಿ ಇರುತ್ತಾರೆ. ಮಾಯೆ ತಕ್ಷಣ ಘರ್ಷಣೆ ಮಾಡುತ್ತದೆ. ಹೆಜ್ಜೆ ಹೆಜ್ಜೆಯಲ್ಲೂ ಶ್ರೀಮತ ಬೇಕು, ಇಲ್ಲವೆಂದರೆ ಒಂದಲ್ಲ ಒಂದು ವಿಕರ್ಮವಾಗುತ್ತದೆ. ಬಹಳಷ್ಟು ಜನ ಮಕ್ಕಳು ತಪ್ಪು ಮಾಡುತ್ತಿರುತ್ತಾರೆ ಮತ್ತು ಸತ್ಯನಾಶವಾಗುವುದು. ತಪ್ಪು ಮಾಡುವುದರಿಂದ ಮಾಯೆ ಪೆಟ್ಟು ಕೊಟ್ಟು ಬೆಲೆಹೀನರನ್ನಾಗಿ ಮಾಡುತ್ತದೆ. ಇದರಲ್ಲಿ ಬಹಳ ತಿಳುವಳಿಕೆ ಬೇಕು. ಅಹಂಕಾರ ಬರುವುದರಿಂದ ಮಾಯೆ ಬಹಳ ವಿಕರ್ಮ ಮಾಡಿಸುತ್ತದೆ. ಯಾವಾಗ ಯಾರಾದರೂ ಕಮಿಟಿ ಮಾಡಿಕೊಳ್ತಾರೆ, ಅವರಲ್ಲಿ ಹೆಡ್ಡು ಒಬ್ಬರಿಬ್ಬರು ಅಕ್ಕಂದಿರು ಅವಶ್ಯವಾಗಿ ಇರಬೇಕು. ಬರೀ ಅಣ್ಣಂದ್ರೆ ಮಾಡಿದ್ರು ಸೇವೆ ಬಲೆ ಯಾರು ಮಾಡಬಹುದು, ಆದರೆ ಬಾಬಾ ಹೇಳ್ತಾರೆ ಕಮಿಟಿ ಹೆಡ್ಡನ್ನಾಗಿ ಅಕ್ಕಂದಿರನ್ನು ಮಾಡಬೇಕು. ಅವರ ಸಲಹೆಯಂತೆ ಕೆಲಸ ನಡಿಬೇಕು. ಕಲಶವಂತೂ ಲಕ್ಷ್ಮಿಯ ಮೇಲೆ ಇಡಲಾಗಿದೆ ಅಲ್ವಾ? ಗಾಯನವೂ ಇದೆ, ಅಮೃತ ಕುಡಿಸ್ತಾ ಇದ್ರು. ಆಗ ಅಸುರರು ಸಹ ಕುಳಿತುಕೊಂಡು ಕುಡಿತಾ ಇದ್ರು. ಮತ್ತು ಎಲ್ಲಿ ಯಜ್ಞದಲ್ಲಿ ವಿಘ್ನ ಆಗ್ತಾರೆ, ಅನೇಕ ಪ್ರಕಾರದ ವಿಘ್ನ ಹಾಕುವಂತಹವರು ಕೂಡ ಕೆಲವು ಕಡೆ ಇದ್ದಾರೆ. ಪೂರ್ತಿ ದಿನ ಬುದ್ಧಿಯಲ್ಲಿ ಪರಚಿಂತನೆಯ ಮಾತುಗಳೇ ಇರುತ್ತದೆ. ಬಹಳ ಕೆಟ್ಟದ್ದು ಅಂತಾರೆ ಬಾಬರವರು. ಪರಚಿಂತನೆಯ ಮಾತುಗಳು, ಅಲ್ಲ ಸಲ್ಲದ ಮಾತುಗಳು, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಮಾಡು ಅಂತ ಹೇಳೋದು ಬಹಳ ಕೆಟ್ಟದ್ದಾಗಿದೆ. ಯಾವುದೇ ಮಾತಿತ್ತೆಂದರೆ ಬಾಬಾರವರಿಗೆ ರಿಪೋರ್ಟ್ ಮಾಡಿ. ಸುಧಾರಣೆ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ನೀವು ನಿಮ್ಮ ಕೈಗಳಲ್ಲಿ ಲಾ ತೆಗೆದುಕೊಳ್ಳಬೇಡಿ, ಕಾನೂನು ನಿಮ್ಮ ಕೈಗೆ ತೆಗೆದುಕೊಳ್ಳಬೇಡಿ. ತಾವು ತಂದೆಯ ನೆನಪಿನಲ್ಲಿ ಇರಿ. ಎಲ್ಲರಿಗೂ ತಂದೆಯ ಪರಿಚಯ ಕೊಡಿ, ಆಗ ಆ ರೀತಿ ದೇವತೆಗಳಾಗುತ್ತೀರಾ. ಮಾಯೆ ಬಹಳ ಕಠಿಣವಾಗಿದೆ. ಮಾಯೆ ಯಾರನ್ನೂ ಸಹ ಬಿಡೋದಿಲ್ಲ. ಸದಾ ತಂದೆಗೆ ಸಮಾಚಾರ ಬರೆಯಬೇಕು, ಡೈರೆಕ್ಷನ್ಸ್ ತೆಗೆದುಕೊಳ್ಳುತ್ತಾ ಇರಬೇಕು. ಹಾಗೆ ನೋಡಿದ್ರೆ ಪ್ರತಿಯೊಂದು ಡೈರೆಕ್ಷನ್ ಸಿಗ್ತಾ ಇರತ್ತೆ. ಮಕ್ಕಳು ತಿಳಿದುಕೊಳ್ಳುತ್ತೀರಾ. ಬಾಬಾರವರಂತೂ ಈ ಮಾತಿನ ಮೇಲೆ ತನ್ನಷ್ಟಕ್ಕೆ ತಾನೇ ಎಲ್ಲವನ್ನೂ ತಿಳಿಸ್ಕೊಡ್ತಾ ಇದ್ದಾರೆ ಅಂದಾಗ ಬಾಬಾ ಅಂತರ್ಯಾಮಿಯಾಗಿದ್ದಾರೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲ, ನಾನಂತೂ ಜ್ಞಾನವನ್ನು ಓದಿಸುತ್ತಿದ್ದೇನೆ, ಇದರಲ್ಲಿ ಅಂತರ್ಯಾಮಿಯ ಮಾತೇ ಇಲ್ಲ. ಇದನ್ನಂತೂ ತಿಳಿದುಕೊಂಡಿದ್ದೇನೆ, ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಾ. ಪ್ರತಿಯೊಬ್ಬರಲ್ಲಿ ಆತ್ಮ ನನ್ನ ಮಗು ಕೊಳುತ್ತಿದೆ ಅಂತಾರೆ ಬಾಬರವರು. ಪ್ರತಿಯೊಂದು ದೇಹದಲ್ಲಿ ಬಾಬನ ಮಗು ಆತ್ಮ ಕೊಳುತ್ತಿದೆ. ಬಾಕಿ ಆ ರೀತಿ ಎಲ್ಲ ಎಲ್ಲರಲ್ಲೂ ಬಾಬಾ ವಿರಾಜಮಾನರಾಗಿದ್ದಾರೆ ಎಂದಲ್ಲ. ಮನುಷ್ಯರು ಉಲ್ಟಾ ತಿಳಿದುಕೊಂಡಿದ್ದಾರೆ. ಬಾಬಾ ಹೇಳುತ್ತಾರೆ, ನನಗೆ ಗೊತ್ತು ಎಲ್ಲರ ಸಿಂಹಾಸನದಲ್ಲಿ, ಶರೀರವೆಂಬ ಸಿಂಹಾಸನದಲ್ಲಿ ಆತ್ಮ ವಿರಾಜಮಾನವಾಗಿದೆ. ಇದಂತೂ ಎಷ್ಟು ಸಹಜ ಮಾತು.
ಮತ್ತೆಯೂ ಸಹ ಮರೆತು ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಇದಂತೂ ಮೊಟ್ಟ ಮೊದಲ ತಪ್ಪಾಗಿದೆ. ಈ ಕಾರಣದಿಂದಾಗಿಯೇ ಇಷ್ಟು ಕೆಳಗಡೆ ಮನುಷ್ಯರು ಬಿದ್ದಿದ್ದಾರೆ. ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ತಂದೆಯಿಗೆ ತಾವು ನಿಂದನೆ ಮಾಡುತ್ತೀರಾ? ಆದ್ದರಿಂದ ತಂದೆ ಹೇಳುತ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ತಂದೆ ಇಲ್ಲಿ ಬಂದಿದ್ದಾರೆ ಅಂದಾಗ ಮಕ್ಕಳಿಗೆ ಒಳ್ಳೆಯ ರೀತಿ ತಿಳಿಸುತ್ತಾರೆ. ತಾವು ಮಕ್ಕಳು ಒಳ್ಳೆಯ ರೀತಿ ವಿಚಾರ ಸಾಗರ ಮಂಥನ ಮಾಡಬೇಕು. ಜ್ಞಾನದಂತೆ ಜ್ಞಾನದ ವಿಷಯವಾಗಿ ಬಹಳ ಮಂಥನ ಮಾಡಬೇಕು, ಸಮಯ ಕೊಡಬೇಕು. ಆಗ ತಾವು ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತೀರಾ. ಇದರಲ್ಲಿ ಹಣದ ಮಾತಂತೂ ಇಲ್ಲ. ಬಾಬಾ ಹೇಳ್ತಾರೆ, ಹಸಿವಿನಿಂದ ಯಾರೂ ಸಾಯುವುದಿಲ್ಲ. ಎಲ್ಲೆಲ್ಲ ಕೆಲಸ ಬಿಟ್ಟು ಬಂದುಬಿಟ್ರೆ ಹೆಂಗಪ್ಪ, ಸಂಪಾದನೆ ಹೇಗೆ, ನಮ್ಗೆ ಹೇಗೆ? ಇಲ್ಲ, 1 ಗಂಟೆ ಅಷ್ಟೇ ಬಾಬಾ ಹೇಳ್ತಾರಲ್ವ. ಪೂರ್ತಿ 24 ಗಂಟೆ ಕೊಡಲಿಕ್ಕೆ ಹೇಳೋದಿಲ್ಲ. ಅರ್ಧ ಗಂಟೆ 1 ಗಂಟೆ ಬಂದು ಬಾಬಾ ನೆನಪು ಮಾಡಿದ್ದೀರಾ, ಮುರಳಿ ಕೇಳಿದ್ದೀರಾ, ಸೆಂಟರ್ಗೆ ಬಂದಿದ್ದೀರಾ ಅಂದರೆ ನಿಮಗೇನು ನಷ್ಟ ಆಗೋದಿಲ್ಲ. ಹಸಿವಿನಿಂದ ಯಾರೂ ಸಾಯೋದಿಲ್ಲ. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ತಂದೆಯ ಬಳಿ ಜಮಾ ಮಾಡ್ತೀರಾ ಅಷ್ಟು ಭಾಗ್ಯ ತಯಾರಾಗತ್ತೆ. ಬಾಬಾ ತಿಳಿಸುತ್ತಾರೆ, ಜ್ಞಾನ ಮತ್ತು ಭಕ್ತಿಯ ನಂತರ ವೈರಾಗ್ಯ. ವೈರಾಗ್ಯ ಎಂದರೆ ಎಲ್ಲವನ್ನು ಮರೆಯುವುದು. ತಮ್ಮನ್ನು ತಾವು ಡಿಟ್ಯಾಚ್ ಮಾಡಿಕೊಳ್ಳಬೇಕು. ಶರೀರದಿಂದ ನಾನು ಆತ್ಮ ಈಗ ಹೋಗುತ್ತಿದ್ದೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಮ್ಮ ಮೇಲೆ ತಾವು ಬಹಳ ನಿಯಂತ್ರಣ ಇಟ್ಟುಕೊಳ್ಳಬೇಕು. ಶ್ರೀಮತದಲ್ಲಿ ಎಂದಿಗೂ ಕೇರ್ಲೆಸ್ ಆಗಬಾರದು. ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಂದಿಗೂ ಯಾವುದೇ ನಿಯಮದ ಉಲ್ಲಂಘನೆ ಮಾಡಬಾರದು. ಬಾಬನ ಶ್ರೀಮತವನ್ನು ಉಲ್ಲಂಘನೆ ಮಾಡಬಾರದು. 2ನೇ ಪಾಯಿಂಟು, ಅಂತರ್ಮುಖಿಯಾಗಿ ಒಬ್ಬ ತಂದೆಯ ಜೊತೆ ಬುದ್ಧಿಯ ಸಂಬಂಧವನ್ನು ಜೋಡಿಸಬೇಕು. ಈ ಪತಿತ ಹಳೆಯ ಪ್ರಪಂಚದ ಜೊತೆ ಬೇಹದ್ದಿನ ವೈರಾಗ್ಯ ಇಟ್ಟುಕೊಳ್ಳಬೇಕು. ಬುದ್ಧಿಯಲ್ಲಿರಬೇಕು, ನಾನು ಯಾವ ಕರ್ಮ ಮಾಡುತ್ತೇನೆ ನನ್ನನ್ನು ನೋಡಿ ಎಲ್ಲರೂ ಮಾಡುತ್ತಾರೆ. ವರದಾನ, ಜ್ಞಾನದ ಪಾಯಿಂಟ್ಸನ್ನು ಪ್ರತಿನಿತ್ಯ ರಿವೈಸ್ ಮಾಡಿಕೊಂಡು ಸಮಾಧಾನ ಸ್ವರೂಪರಾಗುವಂತಹ ನಿಶ್ಚಿಂತ ಪ್ರಿಯ ಚಕ್ರವರ್ತಿಗಳಾಗಿರಿ. ಜ್ಞಾನದ ಪಾಯಿಂಟ್ಸನ್ನು ಪ್ರತಿನಿತ್ಯ ರಿವೈಸ್ ಮಾಡಿಕೊಂಡು ಸಮಾಧಾನ ಸ್ವರೂಪರಾಗುವಂತಹ ನಿಶ್ಚಿಂತ ಪ್ರಿಯ ಚಕ್ರವರ್ತಿಗಳಾಗಿರಿ. ವರದಾನದ ವಿಶ್ಲೇಷಣೆ, ತಂದೆಯ ಪಾಯಿಂಟ್ಸು ಏನು ಡೈರಿಯಲ್ಲಿ ಅಥವಾ ಬುದ್ಧಿಯಲ್ಲಿ ಇರುತ್ತೆ, ಅದನ್ನು ಪ್ರತಿನಿತ್ಯ ರಿವೈಸ್ ಮಾಡಿಕೊಳ್ಳಿ, ಅನುಭವದಲ್ಲಿ ತನ್ನಿ. ಆಗ ಯಾವುದೇ ಪ್ರಕಾರದ ಸಮಸ್ಯೆ ಸಹಜವಾಗಿ ಸಮಾಧಾನವಾಗತ್ತೆ. ಎಂತಹ ಸಮಸ್ಯೆ ಇದ್ದರೂ ಅದಕ್ಕೆ ಸಹಜವಾಗಿ ಸಮಾಧಾನ ಸಿಕ್ಬಿಡತ್ತೆ. ಎಂದಿಗೂ ಸಹ ವ್ಯರ್ಥ ಸಂಕಲ್ಪಗಳ ಸುತ್ತಿಗೆಯಿಂದ ಸಮಸ್ಯೆಗಳೆಂಬ ಕಲ್ಲುಗಳನ್ನು ಒಡೆಯುವುದರಲ್ಲಿ ಸಮಯ ಕಳೆಯಬೇಡಿ. ಡ್ರಾಮಾ ಎಂಬ ಶಬ್ದದ ಸ್ಮೃತಿಯಿಂದ ಜಂಪ್ ಮಾಡಿ ಮುಂದುವರಿಯಿರಿ. ನಂತರ ಈ ಹಳೆಯ ಸಂಸ್ಕಾರ ತಮ್ಮ ದಾಸ ಆಗುವುದು. ಆದರೆ ಮೊದಲು ತಾವು ಬಾದಶಾಹ ಆಗಿ, ಚಕ್ರವರ್ತಿ ಆಗಿ, ಸಿಂಹಾಸನ ಅಧಿಕಾರಿ ಆಗಿರಿ. ಆಗ ಹಳೆಯ ಸಂಸ್ಕಾರವೆಲ್ಲ ತಮ್ಮ ದಾಸದಾಸಿ ಆಗುತ್ತದೆ. ಸ್ಲೋಗನ್, ಪ್ರತಿಯೊಬ್ಬರಿಗೂ ಗೌರವ ಕೊಡುವುದೇ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಪ್ರತಿಯೊಬ್ಬರಿಗೂ ಗೌರವ ಕೊಡುವುದೇ ಗೌರವ ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಅವ್ಯಕ್ತ ಇಶಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಜೀವನ ಬಂಧನದ ಜೊತೆಯಲ್ಲಿಯೇ ಜೀವನ್ಮುಕ್ತ ಅನುಭವವಾಗುವುದು. ಅಲ್ಲಂತೂ ಜೀವನ ಬಂಧನದ ಮಾತೇ ಇರುವುದಿಲ್ಲ. ಸತ್ಯಯುಗದಲ್ಲಿ ಅಲ್ಲಂತೂ ಕೇವಲ ಪ್ರಾರಬ್ಧದಲ್ಲಿ ಇರುತ್ತೀರಾ. ಮುಕ್ತಿಧಾಮದ ಮುಕ್ತಿಯ ಅನುಭವ ಈಗ ಮಾಡಬಹುದು, ಅಲ್ಲಿ ಮಾಡಲಾಗುವುದಿಲ್ಲ. ಆದ್ದರಿಂದ ಸಂಗಮ ಯುಗದಲ್ಲಿ ಮುಕ್ತಿ, ಜೀವನ್ಮುಕ್ತಿಯ ಅನುಭವ ಮಾಡಿರಿ. ಆಸ್ತಿಯ ಅಧಿಕಾರಿಗಳಂತೂ ಆಗಿದ್ದೀರ. ಈಗ ಅದನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು
ಪೂರ್ಣ ಲಾಭ ಪಡೆಯಿರಿ. ಓಂ ಶಾಂತಿ.